ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕಗಳ ಮೇಲೆ ಕಂಟಕ ಎದುರಾಗ್ತಾ ಇದೆ. ಈಗಾಗಲೇ ಕಂಟಕಗಳ ಸರಮಾಲೆಯನ್ನ ಸಿಎಂ ಸಿದ್ದರಾಮಯ್ಯ ಹೆಗಲ ಮೇಲೆ ಹೊತ್ತು ತಿರುಗುತ್ತಿದ್ದು, ಈಗಾಗಲೇ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗಾಗಲೇ ರಾಜ್ಯಪಾಲರಿಗೆ ದೂರು ನೀಡಲಾಗಿತ್ತು. ಈಗ ಮತ್ತೊಬ್ಬ ಸಚಿವನ ಹೆಸರು ಭೂಮಿ ಕಬಳಿಕೆಯಲ್ಲಿ ಕೇಳಿ ಬರ್ತಾ ಇದೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ. ಸ್ವತಃ ಮುಡಾಮಾಯೆಯೊಳಗೆ ಸಿಲುಕಿರೋ ಸಿಎಂ ಸಿದ್ದು, ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ರಾಜ್ಯಪಾಲರಿಗೆ ದೂರು ದಾಖಲಾಗಿತ್ತು. ಇತ್ತ ಎಂಬಿ ಪಾಟೀಲ್ ವಿರುದ್ಧವೂ ಗವರ್ನರ್ಗೆ ಕಂಪ್ಲೇಂಟ್ ನೀಡಲಾಗಿತ್ತು. ಈಗ ಮತ್ತೊಬ್ಬ ಮಂತ್ರಿ ವಿರುದ್ಧವೂ ಅಕ್ರಮದ ಆರೋಪ ವ್ಯಕ್ತವಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಗಂಭೀರ ಆರೋಪ ವ್ಯಕ್ತವಾಗಿದೆ. ಸೋದರನಿಗಾಗಿ ಅಕ್ರಮ ಎಸಗಿದ್ರ ಸಚಿವ ಈಶ್ವರ್ ಖಂಡ್ರೆ, ಸೋದರ ಅಮರ್ ಖಂಡ್ರೆಗಾಗಿ ಈಶ್ವರ್ ಖಂಡ್ರೆ ಮಾಡಿದ್ದೇನು? ಬೀದರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿರೋ ಅಮರ್ ಖಂಡ್ರೆ ಅರಣ್ಯ ಸಚಿವರಾಗಿ ಅರಣ್ಯ ಭೂಮಿಯನ್ನೇ ಕಬಳಿಸಿದ್ರ ಹೇಗೆ? ಏನಿದು ಒತ್ತುವರಿ ಆರೋಪ? ಈಶ್ವರ್ ಖಂಡ್ರೆ ಪಾತ್ರ ಏನು? ಅರಣ್ಯ ಸಚಿವರ ಅಕ್ರಮದ ಬಗ್ಗೆ ದ ಫೈಲ್ ವರದಿ. ಖಂಡ್ರೆಯಿಂದ ಅರಣ್ಯ ಭೂಮಿ ಒತ್ತುವರಿ ಮಾಡಲಾಗಿದೆ. ಅಮರ್ ಖಂಡ್ರೆ ಸಚಿವ ಈಶ್ವರ್ ಖಂಡ್ರೆ ಅವರ ಸೋದರರಾಗಿದ್ದಾರೆ. ಬೀದರ್ನ ರಾಜೇಂದ್ರರಿಂದ ರಾಜ್ಯಪಾಲರಿಗೆ ದೂರು ದಾಖಲಾಗಿದೆ. 2024 ಮೇ 28ರಂದೇ ಬೀದರ್ನ ಅರಣ್ಯ ಕಚೇರಿಯಿಂದ ದೂರು ದಾಖಲಾಗಿತ್ತು. ದೂರಿನೊಂದಿಗೆ ಪಹಣಿಗಳು, ಜಂಗಲಾತ ಪಹಣಿ, ಗ್ರಾಮ ನಕಾಶೆ, ಟೊಂಚ ನಕಾಶೆ, ಗೂಗಲ್ ಮ್ಯಾಪ್, ಸ್ಥಳದ ವಿಡಿಯೋ ದೃಶ್ಯಾವಳಿಗಳು, ಫೋಟೋಗಳನ್ನು ಸಲ್ಲಿಸಲಾಗಿತ್ತು. ದೂರಿನಲ್ಲಿ ಬೀದರ್ ತಾಲೂಕಿನ ಹೊನ್ನಿಕೇರಿ ಗ್ರಾಮದಲ್ಲಿರುವ ಈ ಭೂಮಿ ಸರ್ವೆ ನಂಬರ್ 78ರಲ್ಲಿ 22 ಎಕರೆ 21 ಗುಂಟೆ, ಅತಿವಾಳ್ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 2.18 ಎಕರೆ, ಸರ್ವೆ ನಂಬರ್ 22 3.23 ಎಕರೆ ಅರಣ್ಯ ಜಮೀನನ್ನ ಒತ್ತುವರಿ ಮಾಡಲಾಗಿತ್ತು. ಅರಣ್ಯ ಜಮೀನು ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣ ಕೂಡ ಮಾಡಿದ್ರು. ಅರಣ್ಯ ಇಲಾಖೆಯ ಅಧಿಕಾರಿಗಳ ಕೈವಾಡದ ಆರೋಪ ವ್ಯಕ್ತವಾಗುತ್ತಿದ್ದು, ಅಧಿಕಾರಿಗಳ ಮೇಲೆ ಸಚಿವ ಪ್ರಭಾವ ಬೀರಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಸಚಿವ ಸ್ಥಾನದಿಂದ ಈಶ್ವರ್ ಖಂಡ್ರೆನ ವಜಾಗೊಳಿಸಬೇಕು, ಖಂಡ್ರೆ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಲೇಬೇಕು ಎಂದು ಬಿಜೆಪಿ ನಾಯಕರು ಒತ್ತಾಯಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕದ ಮೇಲೆ ಕಂಟಕ ಎದುರಾಗ್ತಾ ಇದೆ. ಸ್ವತಃ ಮೂಡಾಮಾಯೆಯೊಳಗೆ ಸಿಎಂ ಸಿದ್ದು ಸಿಲುಕಿದ್ದಾರೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ರಾಜ್ಯಪಾಲರಿಗೆ ದೂರು ದಾಖಲಾಗಿತ್ತು. ಇತ್ತ ಎಂಬಿ ಪಾಟೀಲ್ ವಿರುದ್ಧವೂ ಗವರ್ನರ್ಗೆ ಕಂಪ್ಲೇಂಟ್ ನೀಡಲಾಗಿತ್ತು. ಈಗ ಮತ್ತೊಬ್ಬ ಮಂತ್ರಿ ವಿರುದ್ಧವೂ ಅಕ್ರಮದ ಆರೋಪ ವ್ಯಕ್ತವಾಗ್ತಾ ಇದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಗಂಭೀರ ಆರೋಪ ವ್ಯಕ್ತವಾಗಿದ್ದು, ಸೋದರನಿಗಾಗಿ ಅಕ್ರಮ ಎಸಗಿದ್ರ ಸಚಿವ ಈಶ್ವರ್ ಖಂಡ್ರೆ, ಸೋದರ ಅಮರ್ ಖಂಡ್ರೆಗಾಗಿ ಈಶ್ವರ್ ಖಂಡ್ರೆ ಮಾಡಿದ್ದೇನು ಹಾಗಾದ್ರೆ? ಬೀದರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ರು ಅಮರ್ ಖಂಡ್ರೆ ಅವರು ಅರಣ್ಯ ಸಚಿವರಾಗಿ ಅರಣ್ಯ ಭೂಮಿಯನ್ನೇ ಕಬಳಿಸಿದ್ರ ಹೇಗೆ ಅಂತ? ಏನಿದು ಒತ್ತುವರಿ ಆರೋಪ? ಈಶ್ವರ್ ಖಂಡ್ರೆ ಪಾತ್ರ ಏನು ಇದರಲ್ಲಿ? ಅರಣ್ಯ ಸಚಿವರ ಅಕ್ರಮದ ಬಗ್ಗೆ ದ ಫೈಲ್ ವರದಿ ನಿಮ್ಮ ಮುಂದೆ.